ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಅತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಈಗಾಗಲೇ ನಾವು ನಿಯರೆಸ್ಟ್ ಹತ್ರದಲ್ಲೇ ಇದ್ದೇವೆ. ಆಂಗ್ಲ ಹೊಸ ವರ್ಷ 2026 ಹತ್ರದಲ್ಲಿ, ತುಂಬ ಹತ್ರದಲ್ಲಿದ್ದೀವಿ. ಈ ಒಂದು ಸಂಚಿಕೆ 2026 ಜನವರಿಯವರ ಮಾಸ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ವೈಯಕ್ತಿಕವಾಗಿ ನಾನು ಒಂದೊಂದೇ ಅವರ ರಾಶಿಯವರ 2026 ಜನವರಿ ತಿಂಗಳು ಹೇಗಿರುತ್ತೆ ತಿಳಿಸ್ಕೊಡ್ತಾನೆ. ಈ ಜನವರಿ ತಿಂಗಳು ಮೊದಲು ನಾನು ಮೇಷರಾಶಿಯವರ 2026 ಜನವರಿ ತಿಂಗಳು ಮೇಷರಾಶಿಯವರಿಗೆ ಏನೆಲ್ಲ ಫಲಗಳನ್ನು ಕೊಡುತ್ತೆ. 2026 ಜನವರಿಯಲ್ಲಿ ಮೇಷರಾಶಿಯವರಿಗೆ ಹೊಸ ಚೈತನ್ಯ ಸಿಗ್ತಕ್ಕಂಥದ್ದು ಇರ್ತದ ಅಥವಾ ಕಷ್ಟಗಳೇ ಇರತಕ್ಕಂಥದ್ದು ಇರ್ತದ, ಹೇಗೆ ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೇನೆ ನೋಡಿ. 2026 ನಮಗೆ ಮೊದಲ ಪ್ರಾರಂಭಿಕ ಹಬ್ಬ, ಹಿಂದೂಗಳ ಹಬ್ಬ ಮಕರ ಸಂಕ್ರಮಣ. ಅಂದರೆ ಅರ್ಥಾತ್ ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ, ನಾವು ಮಕರ ಜ್ಯೋತಿಯನ್ನು ನೋಡ್ತಕ್ಕಂಥದ್ದು, ಅಯ್ಯಪ್ಪ ಸ್ವಾಮಿಯವರ ಭಕ್ತರ ಅಯ್ಯಪ್ಪ ಘೋಷ, ಸ್ವಾಮಿ ಶರಣಮ್ಮಯ್ಯಪ್ಪ ಇವೆಲ್ಲ ಕೇಳ್ತಲೇ ಇರ್ತೀವಿ. ನಾವು ಡಿಸೆಂಬರಿಂದ ಜನವರಿ ಮಧ್ಯಭಾಗದವರೆಗೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ತಿಂಗಳು. ಚಳಿ ಜಾಸ್ತಿ ಇರ್ತದೆ. ಆ ಕೊರೆಯ ಚಳಿಯಲ್ಲೇ ನಾವು ದೇವರನ್ನು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ನಾನು ಒಂದು ಹೇಳ್ತೀನಿ, ನಾನು ಮ್ಯಾಕ್ಸಿಮಮ್ ಇವೆಲ್ಲ ನಾವು ಕಷ್ಟಗಳನ್ನು ಪಡ್ತಾ ಇದ್ದೀವಿ. ಅಂದರೆ ಬೇಗ ಎದ್ದೇಳೋದು, ಚಳಿಯಲ್ಲಿ ಸ್ನಾನ ಮಾಡೋದು, ಹಾಗೆ ಬೇಗ ಪೂಜೆ ಮಾಡಬೇಕು, ತವಕ ಇರುತ್ತೆ, ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡ್ಕೊಳ್ತೀವಿ. ಮನಸ್ಥಿತಿ ಕೂಡ ಅಷ್ಟೇ ಪರಿಶುದ್ಧತೆಯನ್ನು ತಗೊಳ್ತೀವಿ. ಮ್ಯಾಕ್ಸಿಮಮ್ ಈ ಒಂದು ಜನವರಿ ತಿಂಗಳು ಅಂತಲೇ ಇಟ್ಕೊಳ್ಳಿ, ದೈವಿಕವಾಗಿ ಜಾಸ್ತಿ ಪ್ರೇರೇಪಿತವಾಗಿರತಕ್ಕಂಥ ಮನಸ್ಸು ಕೂಡ ದೈವಿಕತೆಯಲ್ಲಿ ಜಾಸ್ತಿ ತಲ್ಲೀನತೆ ಆಗ್ತದೆ. ಅಫ್ಕೋರ್ಸ್ ಚಳಿಯಲ್ಲಿ ಯಾರು ಆಚೆ ಬರಲ್ಲ, ಜಾಸ್ತಿ ಕೂಡ ಮನೆಯಲ್ಲೇ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಅವಾಗ ಕೆಲವೊಬ್ಬೊಬ್ಬರು ರೂಢಿ ಇರ್ತಕ್ಕಂಥವ್ರು ಭಗವದ್ಗೀತೆ ಅಥವಾ ದೇವರ ನಾಮಸ್ಮರಣೆ ಸಂಕೀರ್ತನೆಗಳನ್ನು ಮಾಡ್ತಕ್ಕಂಥ ಮಾಸಗಳು ಕೂಡ ಇವು 2020 ಅಂದರೆ ಜನವರಿ ತಿಂಗಳು ಕೂಡ. ನಾವು ನೋಡಿ ಚೈತ್ರ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭಗಳು ಕೂಡ ಹತ್ರದಲ್ಲೇ ಇರ್ತದೆ. ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಚೈತ್ರ ಮಾಸಕ್ಕೆ ಹೋಗ್ತವೆ. ಇದು ಮುನ್ನುಡಿ ಬರತಕ್ಕಂಥದ್ದು ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಮಣ. ಮಕರ ಸಂಕ್ರಮಣ ಭಾಳ ವಿಶೇಷವಾಗಿ ಸೂರ್ಯನ ಝಳಪನ್ನು ಜಾಸ್ತಿ ಕೊಡುತ್ತೆ. ವಿಶೇಷವಾಗಿ ಸೂರ್ಯ ದಶಮ ಸ್ಥಾನವನ್ನು ಆಡಳಿತ ಮಾಡುತ್ತೆ. ಅಂದರೆ ಆ ದಶಮ ಸ್ಥಾನಕ್ಕೆ ಹೋಗ್ತದೆ. ಪಂಚಮ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಜನವರಿ ಮಧ್ಯಭಾಗ ಅಂದರೆ 14ನೇ ತಾರೀಕು ಸೂರ್ಯ ಸಂಕ್ರಮಣ ಆಗ್ತಕ್ಕಂಥ ಕಾಲ. ಭಾಳ ವಿಶೇಷವಾಗಿ ಇದೊಂದು ರಾಜಯೋಗದ ಕಾಲ, ಮ್ಯಾಕ್ಸಿಮಮ್ ರಾಜಯೋಗದ ಕಾಲ. ಯಾಕೆಂದರೆ ನೋಡಿ, ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ. ಇವೆಲ್ಲ ವಿಶೇಷವಾಗಿ ಗ್ರಹಗಳ ಸ್ಥಿತಿಗತಿಗಳನ್ನು ಒಮ್ಮೆ ನೋಡೋಣ. ಫಸ್ಟು ಗ್ರಹಗಳು, ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನ ರಾಶಿಯಲ್ಲಿ, ಗುರು ವಕ್ರನಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿ, ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇನ್ನು ನೋಡಿ, ಶುಕ್ರ, ಮಂಗಳ, ಬುಧ ಇವರೆಲ್ಲ ಸೂರ್ಯ ಸಹಿತವಾಗಿ ಮಧ್ಯಭಾಗದವರೆಗೂ ಕೂಡ ಸಂಚಾರ ಎಲ್ಲಿ? ನವಮದಲ್ಲಿ, ಅರ್ಥಾತ್ ಧನುರಾಶಿಯಲ್ಲಿ ಸಂಚಾರ. 14ರ ನಂತರ ಸೂರ್ಯ ಬದಲಾಗ್ತದೆ, ಶುಕ್ರ ಬದಲಾಗ್ತದೆ, ಬುಧ ಸಹಿತವಾಗಿ ಬದಲಾಗ್ತದೆ. ತದನಂತರ ಕೊನೆಯ ಭಾಗ ಬಂದಾಗೆ ಅಲ್ಲಿ ಕುಜ ಬದಲಾವಣೆ ಆಗುತ್ತೆ. ನಿಖರವಾಗಿ 13ನೇ ತಾರೀಕು ಶುಕ್ರ ಪ್ರವೇಶ ಮಕರ ರಾಶಿ, 14ನೇ ತಾರೀಕು ಸೂರ್ಯ ಪ್ರವೇಶ ಮಕರ ರಾಶಿ. ಅಫ್ಕೋರ್ಸ್ ಶುಕ್ರನಿಗೂ ಕೂಡ ಒಳ್ಳೆಯ ಒಂದು ಸ್ಥಾನ. ಶುಭ ಕಾರ್ಯಗಳು ಈ ಮಕರ ಸಂಕ್ರಮಣ ಆದ ಮೇಲೆ ಶುಭ ಕಾರ್ಯಗಳು ಖಂಡಿತವಾಗಿ ನಾವು ನೋಡ್ಬೋದು. ಮಂಗಳ 16ನೇ ತಾರೀಕು ಸಹಿತವಾಗಿ ಮಕರ ರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ.
17ನೇ ತಾರೀಕು ಬುಧ ಪ್ರವೇಶ ಮಕರ ರಾಶಿಗೆ. 4 ಗ್ರಹಗಳು ನೋಡಿ, ಒಟ್ಟೊಟ್ಟಿಗೆ ಗ್ರಹಗಳ ಸಂಚಾರಗಳು ಹೇಗಿರುತ್ತೆ ಅಂದರೆ ಆಯಾ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಬಲಗಳು ಜಾಸ್ತಿ ಆಗ್ತಾ ಬರ್ತದೆ. ಕೇಂದ್ರ ಗತಕ ಆಗಿದ್ದಾಗ ಅಲ್ಲಿ ಶನಿ ಅಂಶಕ್ಕೆ ಹೋದ್ವೆಲ್ಲ ಕೂಡ ಮಕರ ರಾಶಿಗೆ. ಮಕರ ರಾಶಿ ಪ್ರವೇಶ ಶನಿಯ ತತ್ವ ಇರ್ತಕ್ಕಂಥ ರಾಶಿ ಕೂಡ. ಒಂದು ಪೊಟೆನ್ಷಿಯಾಲಿಟಿ ಇರ್ತದೆ, ಸ್ಥಿರತೆ ಇರತಕ್ಕಂಥ ಒಂದು ಸಂದರ್ಭವನ್ನು ನೋಡಬೇಕು. ಇಲ್ಲಿ ದಶಮ ಅತ್ಯಂತ ರಾಜಕೀಯ ಮನೋಭಾವತೆ ಆಗ್ಬೋದು, ಈಗೋಸ್ಟಿಕ್ ನೇಚರ್ ಆಗ್ಬೋದು, ಹೆಸರು ಕೀರ್ತಿ ಪ್ರತಿಷ್ಠೆ ಆಗ್ಬೋದು. ಈ ರೀತಿಯಾದಂಥ ಒಂದು ಸ್ಥಾನಕ್ಕೆ ಗ್ರಹಗಳ ಸಂಚಾರ, ಈ ಸಂಚಾರ ಕಾಲ ಅದ್ಭುತವಾಗಿ ಮೇಷರಾಶಿಯವ್ರಿಗೆ ಏನು ಫಲ ಕೊಡುತ್ತೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಮೇಷರಾಶಿಯವ್ರಿಗೆ ಯೂಶಲಿ ಮೊದಲ ಭಾಗದ ವಿಚಾರಕ್ಕೆ ತಗೊಂಡಾಗ ಮೊದಲ ಭಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಖರ್ಚುಗಳು ಇತ್ಯಾದಿ ಓಡಾಟಗಳು ಇವೆಲ್ಲಗಳು ಕಂಡು ಬರ್ತದೆ. ಶಕ್ತಿಯುತವಾಗಿರೋದಿಲ್ಲ. ಬಟ್ ಏನೇ ಕೆಲಸ ಮಾಡೋಕ್ಕೋದ್ರೂ ಹಿಂದೆ ಮುಂದೆ ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕಡಾಖಂಡಿತ. ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ, ತೃತೀಯ ಷಷ್ಠಾಧಿಪತಿ, ಅದು ಕೂಡ ನವಮಕ್ಕೆ ಬರ್ತದೆ, ಅದು ಕೂಡ ದಶಮಕ್ಕೆ ಆಮೇಲೆ ಬರ್ತದೆ. ಬಟ್ ಮಿಶ್ರ ಫಲಗಳು ಮೇಷರಾಶಿಯವರಿಗೆ. ನೋಡಿ, ಮೇಷರಾಶಿಯವರಿಗೆ 14 ನಂತರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಪ್ರಾರಂಭ ಆಗ್ತದೆ. ದಶಮ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ನೋಡಿ, 3ರ ಅಧಿಪತಿ ದಶಮ ಸ್ಥಾನಕ್ಕೆ ಬರ್ತದೆ, 6ರ ಅಧಿಪತಿ ದಶಮ ಸ್ಥಾನಕ್ಕೆ ಬರುತ್ತೆ, 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಬರುತ್ತೆ. ಇವೆಲ್ಲ ಗ್ರಹಗಳು ಮಲಗಿ 1 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥ ಕುಜ ಕೂಡ ದಶಮ ಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಇವೆಲ್ಲವನ್ನು ನೋಡಿದಾಗ ರಾಜಕೀಯ ಮನೋಭಾವತೆ ಬರುತ್ತೆ, ಹೆಸರು ಕೀರ್ತಿ ಪ್ರತಿಷ್ಠೆ, ಹಣಕಾಸಿನಲ್ಲಿ ಉತ್ತಮ, ವ್ಯಾಪಾರದಲ್ಲಿ ಉತ್ತಮ, ಎಲ್ಲವೂ ಕೂಡ ಅನುಭವಿಸ್ತಕ್ಕಂಥ ನಷ್ಟಗಳೆಲ್ಲ ದೂರ ಆಗ್ತಕ್ಕಂಥಿರ್ತದೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಈ ಜನವರಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿ ಮಹತ್ವ. ಶನಿ ಪ್ಲಾನೆಟ್ ಕಷ್ಟಗಳನ್ನು ಅನುಭವಿಸಿ ಸುಖ ಪ್ರಾಪ್ತಿ. ನೀವು ಗುರುವಿನ ಸ್ಥಾನಕ್ಕೆ ಫೆಬ್ರವರಿ ಗುರು ಆಡಳಿತ ಮಾಡುತ್ತೆ, ಶನಿ ಮತ್ತು ಗುರು ಎರಡೂ ಕೂಡ ಆಡಳಿತ ಮಾಡುತ್ತೆ. ಮ್ಯಾಕ್ಸಿಮಮ್ ನನ್ನ ಆಲಿಸ್ ಪ್ರಕಾರ ಜನವರಿ ತಿಂಗಳು ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ಕಷ್ಟ ನಷ್ಟಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು. ಏನೇ ಬಂದರೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಉಪಶಮನವಾಗ್ತದೆ. ರಾಜಕೀಯ ಭವಿಷ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಯಾರ್ಯಾರು ಮೇಷರಾಶಿ ಬರೆದಿಟ್ಕೊಳ್ಳಿ, ಏಕೆಂದರೆ 4 ಗ್ರಹಗಳ ಒಂದು ಸಂಯೋಗವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ದಶಮಸ್ಥಾನದ ಗ್ರಹಗಳ ವಿಶೇಷ ಕುಜ ಸಹಿತವಾಗಿ ದಶಮಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಸೂರ್ಯ ಅಸ್ತಂಗತ ಕುಜ ಆದರೂ ಸಹಿತ ಸೂರ್ಯನೊಟ್ಟಿಗೆ ಬಲ ಜಾಸ್ತಿ ಇರುತ್ತೆ. ಉಚ್ಚ ಸ್ಥಾನದಲ್ಲಿ ಕುಜ ಬಲವಾಗಿರ್ತಕ್ಕಂಥದ್ದು ಇರ್ತದೆ. ಬುಧಾದಿತ್ಯ ಯೋಗ, ಲಕ್ಷ್ಮೀ ಯೋಗಗಳಿದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಯಾರು ಮೊದಲ ಭಾಗದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲ ಇರ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಭಾಗದ ಮೇಲೆ 100% ಒಳ್ಳೆಯ ರಾಜಯೋಗದ ಕಾಲ. ಹಾಗೆ ವ್ಯಾಪಾರ ವಹಿವಾಟುಗಳು ಸ್ಥಿತಿಗತಿಗಳು ಕೂಡ ಚೆನ್ನಾಗಾಗ್ತದೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಶುಭವನ್ನು ಕೊಡ್ತಕ್ಕಂಥದ್ದು ಕಡಾಖಂಡಿತ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಈ ದಶಮ ಸ್ಥಾನದಲ್ಲಿ ಗ್ರಹಗಳಿದ್ದಾಗ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ಎಕ್ಸಾಮ್ಸು ಮತ್ತೊಂದು ಪ್ರಿಪರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿರ್ತಕ್ಕಂಥಿರುತ್ತೆ. ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥಿರುತ್ತೆ. ಕೆಲಸಗಾರರಿಗೂ ಕೂಡ ಕೆಲಸದಲ್ಲಿ ಉತ್ತಮತೆಯನ್ನು ಕೊಡ್ತಕ್ಕಂಥ 6ರ ಅಧಿಪತಿ ಪರ್ಮನೆಂಟ್ ಆಗ್ತಕ್ಕಂಥದ್ದು, ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು, ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಕೆಲಸ ಸಿಗ್ತಕ್ಕಂಥಿರುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಜನವರಿ ತಿಂಗಳು ಖಂಡಿತವಾಗಿ ನಿಮಗೆ ಇವೆಲ್ಲ ಆರೈಕೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಗತ್ಯವಾಗಿ ಕೊಡ್ತದೆ. ಅಗತ್ಯವಾಗಿ ಶನಿ ಮತ್ತು ರಾಹುವರ ಒಂದು ಶಾಂತಿಯನ್ನು ಮಾಡಿಕೊಳ್ಳಿ. ಇದಕ್ಕೆ ಅತ್ಯಂತ ಸರಳವಾಗಿ ನಾನು ಹೇಳ್ತಾ ಇದ್ದೇನೆ, ಮೇಷರಾಶಿಯವರಿಗೆ ಹನುಮಾನ್ ಚಾಲಿಸ ಪ್ರತಿದಿನ ಪಠಣೆಯನ್ನು ಮಾಡಿ. ಬರಲ್ಲ ಗುರುಗಳೇ, ನನಗೆ ಖಂಡಿತ ಕಷ್ಟ, ನನಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಓಂ ಅಂ ಹನುಮತೇ ನಮಃ, ಓಂ ಅಂ ಹನುಮತೇ ನಮಃ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ.
ವ್ಯಾಪಾರಸ್ಥರಿಗೂ ಶುಭ ಕಾಮನೆಗಳು, ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳಿರತಕ್ಕಂಥಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಫಲಾಫಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಕೇವಲ ಶನಿಯ ಶಾಂತಿ ಅಗತ್ಯವಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥಿರುತ್ತೆ. ಶಿವನಿಗೆ ಶ್ರದ್ಧಾಭಕ್ತಿಯಿಂದ ನೀವು ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ, ಯಾಕೆಂದರೆ ಮಕರ ಸಂಕ್ರಾಂತಿ ಸಂಕ್ರಮಣ ಸೂರ್ಯ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಪ್ರತಿ ದಿವಸ ಕೂಡ ಶಿವನ ಅಷ್ಟೋತ್ತರಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಯಾಕೆಂದರೆ ಪಂಚಮದಲ್ಲಿ ಕೇತು ಸ್ಥಿತವಾಗಿದ್ದಾನೆ. ಪಂಚಮ ಕೇತು ದೈವೀಕವಾಗಿರ್ತಕ್ಕಂಥ ಮನೋಭಾವತೆ. ಇನ್ನು ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಆರೋಗ್ಯ ಮೇಷರಾಶಿಯವರು ಆರೋಗ್ಯದ ವಿಚಾರವಾಗಿ ಜಾಗರೂಕತೆ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ಮೇಷರಾಶಿಯವರು 2026 ಜನವರಿ ಮಾಸದಲ್ಲಿ ಕೊಡ್ತದೆ. ಬಟ್ ಇನ್ನಿತರೆ ವಿಚಾರಗಳೇ ಖಂಡಿತವಾಗಿ ರಾಜಕೀಯ ಭವಿಷ್ಯ, ಹೆಸರು ಕೀರ್ತಿ ಪ್ರತಿಷ್ಠೆ, ಹಣಕಾಸು ವಹಿವಾಟುಗಳು ಕೂಡ ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದಕ್ಕೆ ಉಪಶಮನವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯವಿಲ್ಲ. ಮೇಷರಾಶಿಯವರಿಗೆ 2026 ಜನವರಿ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಶನಿಯ ಆಡಳಿತ ಮಾಡೋದ್ರಿಂದ ನ್ಯಾಯಬದ್ಧವಾಗಿ ದೈವೀಕತೆಯಲ್ಲಿ ಯಾರಿರ್ತಾರೋ ಖಂಡಿತವಾಗಿ ಶುಭವನ್ನು ಕೊಡುತ್ತೆ. ಶನಿ ಶಾಂತಿಯನ್ನು ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.